ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪಗೆ ಹೊಸ ತಲೆನೋವು ಶುರುವಾಗಿದೆ. ಬೈ ಎಲೆಕ್ಷನ್ ನಲ್ಲಿ ಗೆದ್ದ ರೀತಿಯಲ್ಲಿ ಈ ಬಾರಿ ಕೂಡ ಗೆಲ್ತೀನಿ ಅಂತ ಅಂದುಕೊಂಡಿದ್ದಂತ ಉಗ್ರಪ್ಪಗೆ ಕಾಂಗ್ರೆಸ್ ನಾಯಕರೇ ವಿಲನ್ ಆಗಿದ್ದಾರೆ. ಗಡಿನಾಡಲ್ಲಿ ಹೊಸ ಸಂಸದರಿಗೆ ಟೆನ್ಷನ್. ಪ್ರಚಾರಕ್ಕೆ ಬರ್ತಿಲ್ಲ ಸ್ವಪಕ್ಷೀಯ ಶಾಸಕ. 6 ತಿಂಗಳ ಹಿಂದೆಯಷ್ಟೇ ಬಳ್ಳಾರಿ ಲೋಕಸಭಾ ಉಪಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ್ದ ವಿಎಸ್ ಉಗ್ರಪ್ಪ 2,43,000 ಮತಗಳ ಅಂತರದಲ್ಲಿ ಜಯಗಳಿಸಿದ್ರು. ಶ್ರೀರಾಮುಲು ಕೋಟೆ ಛಿದ್ರಗೊಳಿಸಲು ಡಿಕೆಶಿ ಕೂಡ ಸಕ್ಸಸ್ ಆಗಿದ್ರು. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ. ಬೈ ಎಲೆಕ್ಷನ್ ವೇಳೆ ಒಗ್ಗಟ್ಟಿನ ಮಂತ್ರ ಪಾಲಿಸಿದ್ದ ಕೈಪಾಳಿಯ ಈಗ ಬಿರುಕು ಬಿಟ್ಟಿದೆ. ಉಸ್ತುವಾರಿ ಸಚಿವ ಡಿಕೆಶಿ ಕೂಡ ಒಮ್ಮೆ ಸಭೆ ನಡೆಸಿ ಹೋಗಿದ್ದು ಬಿಟ್ರೆ ಈ ಕಡೆ ತಲೆ ಹಾಕಿಲ್ಲ. ಅಲ್ಲದೆ ಸ್ಥಳೀಯ ನಾಯಕರು ಕೂಡ ಪ್ರಚಾರಕ್ಕೆ ಬಾರದೆ ಇರೋದು ಉಗ್ರಪ್ಪಗೆ ತಲೆನೋವು ತರಿಸಿದೆ. ನಾಗೇಂದ್ರ ಅವರ ಜೊತೆನಲ್ಲೂ ಸಹ ನಾವು ಮಾತನಾಡಿದ್ದೇವೆ. ಅವರ ನಮಗೆ ವಿಶ್ವಾಸ ಇದೆ. ಜಿಲ್ಲಾ ಮಂತ್ರಿಗಳು ಮಾತನಾಡಿದ್ದಾರೆ, ಇನ್ನಿತರು ಮಾತನಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಪೂರ್ಣ ವಿಶ್ವಾಸ ಇದೆ. ಅವರು ಪಾರ್ಟಿಗೆ ಬದ್ಧರಾಗಿರ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಅವರ ಸಹಕಾರ ಬೆಂಬಲ ಮತ್ತೆ ನಮಗೆ ಸಿಗುತ್ತೆ. ಕಳೆದ ಸಾರಿ ಹೇಗೆ ಸಿಕ್ತೋ ಹಾಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ಇದು ನಾನು ಸ್ಪಷ್ಟಪಡಿಸ್ತೇನೆ. ಹಾಗಾಗಿ ನಾನು ಏಕಾಂಗಿ ಅಲ್ಲ, ನಾನು ಜನಸಮೂಹದಿಂದ ಮತ್ತು ಎರಡೂ ಪಕ್ಷದ ನಾಯಕರುಗಳ ಸಹಯೋಗದಿಂದ, ಅವರ ಆಶೀರ್ವಾದದಿಂದ ಈ ಚುನಾವಣೆಯನ್ನ ಹೆಚ್ಚಿನ ಬಹುಮತದಿಂದ ಗೆಲ್ತೇನೆ ಅನ್ನುವಂತ ವಿಶ್ವಾಸ ನಮಗಿದೆ. ಬಳ್ಳಾರಿಯಲ್ಲಿ ಮತಗಳಿಕೆಗೆ ಕಾಂಗ್ರೆಸ್ ಶಾಸಕರ ಸಹಕಾರ ಅತ್ಯಗತ್ಯ. ಕಳೆದ ಉಪಚುನಾವಣೆಯಲ್ಲಿ ಸಚಿವ ಸ್ಥಾನ ಸಿಗಬಹುದು ಎಂಬ ಆಸೆಯಿಂದ ಉಗ್ರಪ್ಪ ಪರ ಶಾಸಕ ನಾಗೇಂದ್ರ ಪ್ರಚಾರ ಮಾಡಿದ್ರು. ಆದ್ರೆ ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಅತೃಪ್ತರ ಜೊತೆ ಗುರುತಿಸಿಕೊಂಡಿದ್ದ ನಾಗೇಂದ್ರ ಇದುವರೆಗೂ ಉಗ್ರಪ್ಪಗೆ ಬೆಂಬಲ ಸೂಚಿಸಿಲ್ಲ. ತಮ್ಮ ಬೆಂಬಲಿಗರಿಗೆ ಸಂದೇಶವನ್ನ ರವಾನೆ ಮಾಡಿಲ್ಲ. ಇನ್ನು ಸಹೋದರ ಪರ ಪ್ರಚಾರಕ್ಕೆ ನಾಗೇಂದ್ರ ಆಂಧ್ರಕ್ಕೆ ಹೋಗಿದ್ದಾರೆ ಅಂತಿದ್ದಾರೆ. ನಮಗೆ ಯಾವ ರೀತಿಯಾದಂತಹ ಅಸಮಾಧಾನ ಆಗಲಿ, ಪಕ್ಷದ ವಿರುದ್ಧ ಆಗಲಿ, ಪಕ್ಷ ವಿರೋಧಿ ಚಟುವಟಿಕೆ ಆಗಲಿ ಮಾಡೋದಕ್ಕೆ ಯಾವಿಲ್ಲ. ನಾವು ಕಾಂಗ್ರೆಸ್ ಬಿಟ್ಟು ನಾವು ಹೋಗಲ್ಲ, ಬರಲೇಬೇಕು. ಹೇಳ್ತೀನಲ್ಲ, ಮಾತಾಡಿದ್ದೀನಿ, ನಿನ್ನೆ ಭೀಮಾ ನಾಯಕ್ ಮಾತಾಡಿದ್ದೀನಿ. ಸೊ ಎಲ್ಲರ ಆನಂದ್ ಸಿಂಗ್ ಬರ್ತಾರೆ, ಎಲ್ಲ ಸಹ ಇಬ್ಬರು ಮಂತ್ರಿಗಳು ಹೊತ್ತಾಗಿ ಹೇಳಿ ಮಾತಾಡಿದ್ದೀವಿ. ಸೊ ಎಲ್ಲರೂ ಕೆಲಸ ಮಾಡ್ತಾರೆ. ಅವ್ರ ಅಣ್ಣನ ಎಲೆಕ್ಷನ್ನಾಗ ಇದ್ದಾನೆ. ಸೊ ಅವ್ರು 11ನೇ ತಾರೀಕು ಮುಗಿತೈತೆ, ಬರ್ತಾರೆ, ನಾಳೆ ನಾಮಿನೇಷನ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ಮಾಡೇ ಮಾಡೋದು. ಶಾಸಕ ನಾಗೇಂದ್ರ ಕಾಣಿಸಿಕೊಳ್ಳದೆ ಇರೋದು ಬಿಜೆಪಿಗೆ ಪ್ಲಸ್ ಆಗಿದ್ದು, ಇದನ್ನೇ ಶ್ರೀರಾಮುಲು ತಮ್ಮ ಅಭ್ಯರ್ಥಿ ದೇವೇಂದ್ರಪ್ಪ ಪರ ಮತವಾಗಿ ಬದಲಾಯಿಸಲು ಯತ್ನಿಸುತ್ತಿದ್ದಾರೆ. ಉಗ್ರಪ್ಪ ಮಾತಿನ ಮೋಡಿಗೆ ಬಳ್ಳಾರಿ ಜನ ಮತ ಕೊಡ್ತಾರಾ ಅಥವಾ ಕಾಂಗ್ರೆಸ್ ಒಡಕಿನಿಂದ ಮತ ಛಿದ್ರವಾಗುತ್ತಾ ಅನ್ನೋದನ್ನ ನೋಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ.